ನಮಸ್ಕಾರ ಕರ್ನಾಟಕ. ಈಗ ಆ್ಯಕ್ಚುಲಿ ಬಂದು ನಮ್ಮ GSAನ ಸರ್ವಿಸ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಕಂಪ್ಲೀಟ್ ಆಯಿಲ್ ಚೇಂಜು, ಏರ್ ಫಿಲ್ಟ್ರ್ ಚೇಂಜು, ಆಯಿಲ್ ಫಿಲ್ಟ್ರ್ ಚೇಂಜು ಪ್ಲಸ್ ಕೂಲೆಂಟ್ ಚೇಂಜು ಎಲ್ಲ ಮಾಡೋಣ. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಏನೇನು ತಂದಿದ್ದೀನಿ ಅಂತ ನೋಡೋಣ. ನಾನು ಮೋಟೋಲ್ ಅವ್ರದ್ದು 70040 10W50 1 ಲೀಟ್ರದ್ದು 2 ತಂದಿದ್ದೀನಿ. ಬಿಕಾಸ್ 1 ಲೀಟ್ರ್ 1.7 ಲೀಟ್ರ್ ಹಾಕಬೇಕು ಗಾಡಿಗೆ. ನೆಕ್ಸ್ಟು 2 ಲೀಟ್ರಸ್ಸು ಕೂಲೆಂಟ್ ತೊಗೊಂಡಿದ್ದೀನಿ. ಇನ್ನು ನನ್ನ ಹತ್ರ ಇರೋ ಟೂಲ್ ಕಿಟ್ ಇದೆ. ಇದು ಬಂದು ಏರ್ ಫಿಲ್ಟ್ರು, ಇದು ಬಂದು ಆಯಿಲ್ ಫಿಲ್ಟ್ರು. ಈಗ ಫಸ್ಟು ಈ ಬಾಡಿ ಪ್ಯಾನಲ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಿಚ್ಚೋಣ ಬನ್ನಿ. ಫಸ್ಟ್ ಕೆಲಸ ನಾನು ಮಾಡಿದ್ದೇನೆಂದರೆ, ನಾನು ಟ್ಯಾಂಕ್ ಮೇಲೆ ಇದ್ದ ಟ್ಯಾಂಕ್ ಬ್ಯಾಗ್ನ ಕಂಪ್ಲೀಟಾಗಿ ಬಿಚ್ಚು ಸೈಡ್ಗಿಟ್ಟೆ. ನೆಕ್ಸ್ಟು ಒಂದು ಬೋಲ್ಟ್ ರಿಮೂವರ್ನ ತೊಗೊಂಡು ಆಲಕ್ಕಿ ಬೋಲ್ಟ್ಸ್ ಪ್ಯಾನಲಲ್ಲಿ ಎಲ್ಲೆಲ್ಲಿತ್ತೋ ಹುಡುಕಿ ಕಂಪ್ಲೀಟಾಗಿ ಒಂದೊಂದನ್ನೇ ಅದನ್ನು ಬಿಚ್ಚಿ ಸೈಡ್ಗಿಟ್ಟೆ. ಆಲಕ್ಕಿ ಬಿಚ್ಚೋದಕ್ಕಿಂತ ಮೊದಲು ಇಲ್ಲಿ ಒಳಗಡೆ 2 ಆಲಕ್ಕಿ ಇದೆ, ಮೇಲೆ ಒಂದು ಕೆಳಗೆ ಒಂದು, ಅಲ್ಲೊಂದು 3, ಈ ಕಡೆನೂ ಸೇಮ್ 3 ಇರುತ್ತೆ. ಈ ಸ್ಪಾಟಲ್ಲಿ ಇದ್ದಿದ್ದು ಆಲಕ್ಕಿ ಬೋಲ್ಟ್ ಸ್ವಲ್ಪ ಟ್ರಿಕಿಯಾಗಿದ್ದರೂ ಸ್ವಲ್ಪ ಅದನ್ನು ಈಸಿಯಾಗಿ ರಿಮೂವ್ ಮಾಡಿ ಸೈಡ್ಗಿಟ್ಟೆ. ಫಸ್ಟ್ ಬಾಡಿ ಪ್ಯಾನಲ್ನ ತೆಗೆದು ಸೈಡ್ಗಿಟ್ಟೆ. ಅದರಲ್ಲಿ ನಮ್ಮ BMW ಲೋಗೋ ಬ್ಯಾಡ್ಜ್ ಕೂಡ ಇದೆ. ಎಲ್ಲಿ 4 ಅಂಕಿ ಬೋಲ್ಟ್ ಬಿಚ್ಚಿರ್ತೀನೋ ಮತ್ತೆ ಅದನ್ನು ಅಲ್ಲೇ ನಾನು ಹಾಕಿಟ್ಟಿರ್ತೀನಿ. ಬಿಕಾಸ್ ಮಿಸ್ಪ್ಲೇಸ್ ಆಗಲ್ಲ, ಮತ್ತೆ ನಾವು ಒಂದೊಂದು ಬೋಲ್ಟ್ಗೆ ಆಗಲ್ಲ, ಪ್ರಾಬ್ಲಮ್ಸ್ ಯಾವುದು ಬರಬಾರ್ದು ಅಂತ ನಾವು ಎಲ್ಲಿ ಬಿಚ್ತೀವೋ ಅಲ್ಲೇ ಅದನ್ನು ವಾಪಸ್ ಹಾಕಿಟ್ಟಿರ್ತೀನಿ. ನೆಕ್ಸ್ಟ್ ನಾನು ಬೈಕ್ನ ಈ ಸೈಡ್ ಬಂದೆ. ಈ ಸೈಡಲ್ಲೂ ಮತ್ತೆ ಎಲ್ಲ 4 ಅಂಕಿ ಬೋಲ್ಟ್ಸ್ನ ರಿಮೂವ್ ಮಾಡಿ ಸೈಡ್ಗಿಟ್ಟು ಮತ್ತೆ ಬಾಡಿ ಪ್ಯಾನಲ್ಸ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಈ ಟ್ಯಾಂಕ್ನ ಬಿಚ್ಚಬೇಕು. ಈ ಟ್ಯಾಂಕ್ನ ಬಿಚ್ಚಬೇಕಂದ್ರೆ ಇಲ್ಲೆರಡು ಬೋಲ್ಟ್ ಇದೆ, ಇಲ್ಲಿ 3 ಬೋಲ್ಟ್ ಇದೆ. ಇವಾಗ ಇದನ್ನು ರಿಮೂವ್ ಮಾಡೋಣ ಬನ್ನಿ. ಇಲ್ಲಿ ಆ್ಯಕ್ಚುಲಿ ಬೋಲ್ಟ್ಗಳನ್ನು ನಾನು ಮರ್ತೋಗಿದ್ದೆ. ಇವಾಗ ಮತ್ತೆ ಇನ್ನೊಂದು ಇದಕ್ಕೆ ಅಡ್ಜಸ್ಟ್ಮೆಂಟ್ ಲೇಯರ್ನ ಹಾಕ್ಕೊಂಡಿದ್ದೀನಿ. ಮಿಡ್ಲಲ್ಲಿ ಇದೆಲ್ಲ ಉದ್ದಿದ್ದು ಅದು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಈಸಿಯಾಗಿ ಆಕ್ಸೆಸಬಲ್ ಆಗಿದೆ ನೋಡಿ. ಆವಾಗಿಂದ ಟ್ಯಾಂಕ್ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಏನಕ್ಕಾಗಲಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಟ್ಯಾಂಕ್ ಕೆಳಗಡೆ ಇಲ್ಲೊಂದು ಬೋಲ್ಟ್ ಕೊಟ್ಟಿದ್ದಾನೆ. ಈ ಕಡೆ ಒಂದು, ಆ ಕಡೆ ಒಂದು. ಇದು ಬಿಚ್ಚಿತೀರ ಎಲ್ಲಿ ಬರುತ್ತೆ ಅದು? ರಿಮೂವ್ ಆಗಿದೆ. ಟ್ಯಾಂಕ್ ಈಗ ಕಂಪ್ಲೀಟಾಗಿ ನೇಕೆಡ್ ಆಗಿದೆ ಬೈಕು. ನೋಡಿ ಯಾವ ಥರ ಇದೆ ಅಂತ. ಕಂಪ್ಲೀಟಾಗಿ ಎಲ್ಲ ರಿಮೂವ್ ಮಾಡಿದ್ದೀವಿ. ಈ ಬೋಲ್ಟ್ ಬಂದು ಆ್ಯಕ್ಚುಲಿ ಬಿಚ್ಚಿದ ಮೇಲೆ ಉದುರೋಯ್ತು. ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿಗೆಲ್ಲ ಸೆಂಟ್ರ್ ಬೋಲ್ಟು ಅದ್ರದ್ದು ಇವಾಗ ಗೊತ್ತಾಯಿತು. ಪ್ರೀವಿಯಸ್ಲಿ ನೋಡಿದ್ರಲ್ಲ ಎಷ್ಟು ಧೂಳಿತ್ತು. ಆ ಡಸ್ಟ್ನ ರಿಮೂವ್ ಮಾಡೋದಕ್ಕೆ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಕಂಪ್ಲೀಟಾಗಿ ಒಳಗಡೆ ಎಲ್ಲ ಕಡೆಯೂ ಕ್ಲೀನ್ ಮಾಡಿಟ್ಟಿದ್ದೀನಿ. ಇವಾಗ ಬಂದು ಇದು ಏರ್ ಫಿಲ್ಟ್ರದ್ದು ಲಾಕ್ಸು. ಇದೆರಡನ್ನು ರಿಲೀಸ್ ಮಾಡಿದ್ರೆ ಇಲ್ಲಿ ನಮಗೆ ಏರ್ ಫಿಲ್ಟ್ರ್ ಸಿಗುತ್ತೆ. ಆ್ಯಕ್ಚುಲಿ ಏರ್ ಫಿಲ್ಟ್ರ್ ನಂದು ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ರಿಮೂವ್ ಮಾಡೋಣ ಬನ್ನಿ. ಇಂದ ಚೆನ್ನಾಗೇ ಇದೆ ಅನಿಸ್ತು, ಬಟ್ ಒಳಗಡೆ ರಿಮೂವ್ ಮಾಡಿದ್ಮೇಲೆ ಪ್ಯೂರಿಫೈ ಆಗಿರೋದು ನೋಡಿ. ಆ್ಯಕ್ಚುಲಿ ಇದು ವರ್ಕ್ ಮಾಡಿ ಎಷ್ಟು ಕ್ಲೀನಾಗಿ ವರ್ಕ್ ಮಾಡ್ತೀವಿ. ಇಲ್ಲಿ ನೋಡಿ ಎಷ್ಟು ಡಸ್ಟ್ ಇದೆ, ಬಟ್ ಇಂಜಿನ್ಗೆ ಅದು ಯಾವ ಡಸ್ಟು ಕಳಿಸ್ತಾ ಇಲ್ಲ. ಇದ್ರ ಮೈನ್ ಯೂಸ್ ಇದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ನಮ್ಮ ಹೊಸ ಏರ್ ಫಿಲ್ಟ್ರನ್ನ ಫಿಟ್ ಮಾಡೋಣ. ಇದು ಬಂದು ಏರ್ ಫಿಲ್ಟರು. ಈ ಕ್ಯಾಪ್ ಫಿಲ್ಟರ್ ಒಳಗೆ ಹೋಗಬೇಕು, ಪ್ಲಾಸ್ಟಿಕ್ ಕ್ಯಾಪ್ ಮೇಲೆ ಬರಬೇಕು. ಇವಾಗ ಇದನ್ನು ಈ ಥರ ಫಿಟ್ ಮಾಡಬೇಕು. ಈ ಲಾಕ್ಸ್ ಏನಿದೆ ಅದನ್ನು ಫಿಟ್ ಮಾಡಬೇಕು. ಇವಾಗ ನೋಡಿ ಫುಲ್ಲು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ. ಏರ್ ಫಿಲ್ಟ್ರ್ ಫಿಟ್ ಮಾಡಿದ್ದೀನಿ. ಇನ್ನು ಈ ಟ್ಯಾಂಕ್ನ ಫಿಟ್ ಮಾಡೋಣ. ಫಿಟ್ ಮಾಡಿ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡೋಣ. ಅದು ಡೈರೆಕ್ಟ್ ಬೋಲ್ಟ್ ಇದೊಂದು ಬಿಚ್ಚಿದ್ರೆ ಸಾಕು, ಕಂಪ್ಲೀಟಾಗಿ ಎಲ್ಲ ಬಂದ್ಬಿಡುತ್ತೆ. ಪ್ಲಸ್ ರೇಡಿಯೇಟ್ರದ್ದು ಕ್ಯಾಪು ಬಿಚ್ಚಬೇಕು. ಈ ಕ್ಯಾಪು ಆವಾಗ ಫೋರ್ಸಾಗಿ ಎಲ್ಲ ಬಂದ್ಬಿಡುತ್ತೆ. ಇದಕ್ಕೆ
1 ಲೀಟ್ರ್ ಬರೀ ರೇಡಿಯೇಟ್ರ್ ಒಳಗೆ ತಗೋಬೇಕು. ಒಳಗಿರೋ ಏರ್ ಬಬಲ್ಸ್ ಎಲ್ಲ ಬ್ಲಾಸ್ಟ್ ಆಗುತ್ತೆ. ಏರ್ ಗ್ಯಾಪ್ಸ್ ಬರುತ್ತಲ್ಲ ಒಳಗೆ, ಏರ್ ಗ್ಯಾಪ್ ಅವೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಅದು ಫುಲ್ಲು ಕ್ಲಿಯರ್ ಆದಮೇಲೆ ಸೆಕೆಂಡ್ ವಿಡಿಯೋ ಮಾಡಿದೆ. ಇಲ್ಲಿ ಫಿಲ್ ಆಗ್ತಾ ಇದೆ. ಸಾಕು ತವಂಗ ಇಲ್ಲ ಅಂದ್ಬಿಟ್ಟು ಪೇಪರಲ್ಲಿ ಹಾಕಿದ್ದೀವಿ. ಫೈನಲಿ ಕೂಲೆಂಟು ಮತ್ತು ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದೀನಿ. ಈಗ ವಾಪಸ್ ಬಾಡಿ ಎಲ್ಲ ಫಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಂಜಿನ್ ಆಯಿಲ್ ಹೋಗೋಣ. ನಿನ್ನೆ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೆ. ಈ ಕ್ಯಾಪ್ನ ಕರೆಕ್ಟಾಗಿ ಹಾಕ್ತೀರಾ, ಆಯಿಲ್ ಫುಲ್ಲು ಲೀಕ್ ಆಗ್ತಾ ಇತ್ತು ನೋಡಿ. ರಾತ್ರಿ ಎಲ್ಲ ಆಯಿಲ್ ಲೀಕ್ ಆಗಿದೆ. ಅಲ್ಲಿ ನೆಲದ ಮೇಲೆ ನೋಡಿ, ಅಲ್ಲಿ ಅದೆಲ್ಲ ಆಯಿಲ್ ಲೀಕ್ ಆಗಿರೋದು. ಇವಾಗ ಮತ್ತೆ ಎಲ್ಲ ಬಿಚ್ಚಿ ಈ ಕ್ಯಾಪ್ನ ಟೈಟಾಗಿ ಹಾಕಿದ್ದೀನಿ. ಇವಾಗೆಲ್ಲೂ ಲೀಕ್ ಆಗ್ತಾ ಇಲ್ಲ ಕೂಲೆಂಟ್. ನೀವು ಇಂಜಿನ್ ಗಾರ್ಡ್ ಏನು ನೋಡ್ತಾ ಇದ್ದೀರಾ, ಅದ್ರದ್ದು 2 ಬೋಲ್ಟ್ ಸ್ಟ್ರಕ್ ಆಗೋಗಿತ್ತು, ಕಂಪ್ಲೀಟಾಗಿ ರೆಸ್ಟ್ ಹಿಡಿದು. ಅದನ್ನು ರಿಮೂವ್ ಮಾಡೋಕ್ಕೆ ನಾನು ಪರ್ಫೆಕ್ಟ್ ಟೂಲ್ ಇಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಗ್ಯಾರೇಜ್ ಹತ್ರ ಬಂದೆ. ಗ್ಯಾರೇಜ್ ಹತ್ರ ಬಂದು ನಾನು ಮಿಕ್ಕಿದ್ದು ಆಯಿಲ್ ಚೇಂಜ್ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ. ಈಗ ಆಯಿಲ್ ಫಿಲ್ಟರ್ ಬಿಚ್ಚಿದ್ದೀವಿ. ಎಷ್ಟು ಆಯಿಲ್ ಫುಲ್ಲು ಬರ್ನ್ ಆಗಿ ಫುಲ್ಲು ಅದರಲ್ಲಿದ್ದು ಇಮ್ಯುನಿಟಿ ಕ್ವಾಲಿಟೀಸ್ ಏನೂ ಇರಲಿಲ್ಲ, ಕಂಪ್ಲೀಟಾಗಿ ಹೊಟ್ಟೋಗಿತ್ತು ನೋಡಿ. ಎಷ್ಟು ಬ್ಲ್ಯಾಕ್ ಆಗಿದೆ ಆಯಿಲ್. ಗ್ರೀನ್ ಕಲರ್ ಇರಬೇಕಾಗಿತ್ತು ಆಯಿಲ್, ಇದು ಫುಲ್ ಬ್ಲ್ಯಾಕ್ ಆಗೋಗಿದೆ. ಈಗ ಮತ್ತೆ ಆಯಿಲ್ನ ರೀಫಿಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲ್ ಆಗಿ ನನ್ನ ಗಾಡಿಗೆ ಬಂದು 1 ಲೀಟರ್ 700 ml ಹಾಕಬೇಕು, 1.7 ಲೀಟರ್ಸು. ಈಗ 2 ಬಾಟಲ್ದು ಆಯಿಲ್ ನಾನು ಹಾಕ್ತಾ ಇದ್ದೀನಿ. ನಾವು ಆಯಿಲ್ ಹಾಕಿದ್ದಾದಮೇಲೆ ನಮಗೆ ಬಾಟಲಲ್ಲಿ 300 ml ಮಿಕ್ಕಿರಬೇಕು. ಇಲ್ಲಿ ನೀವು ನೋಡ್ತಾ ಇರ್ತೀರಲ್ವ, 300 ml ಮಿಕ್ಕಿದೆ ಬಾಟ್ಲಲ್ಲಿ. ಕರೆಕ್ಟಾಗಿ ಹಾಕಿದ್ದೀವಿ ನಾವು. ಇನ್ನು ನಮ್ಮ ಆಯಿಲ್ ಫಿಲ್ಟರ್ನು ಫಿಟ್ ಮಾಡಿ ನೆಕ್ಸ್ಟ್ ನಮ್ಮ ಇಂಜಿನ್ ಗಾರ್ಡ್ನು ಕೂಡ ಫಿಟ್ ಮಾಡ್ತೀವಿ. ಬೋಲ್ಟ್ಸ್ನ ರಿಪ್ಲೇಸ್ ಮಾಡಿದ್ದೀವಿ, ಈ ಸರಿ ಹೊಸ ಬೋಲ್ಟ್ಸ್ ಹಾಕಿದ್ದೀನಿ. ಅಲ್ಲಿ ಸರ್ವಿಸ್ ಮುಗೀತು. ಈಗ ಅಲ್ಲಿಂದ ಗಾಡಿ ಎತ್ಕೊಂಡು ಬಂದಲ್ವಾ, ಸ್ಮೂತ್ ಆ್ಯಸ್ ಬಟರ್, ಫುಲ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗೋಗಿದೆ ಗಾಡಿ. ಇದೇ ಥರ ಹೊಸ ಅಡ್ವೆಂಚರಸ್ ವ್ಲಾಗ್ಸ್ ನೀವು ನೋಡ್ಬೇಕು ಅಂದ್ಕೊಂಡಿದ್ರೆ, ಇನ್ನು ನೆಕ್ಸ್ಟ್ ಬೇರೆ ಗಾಡಿಗೆ ಯಾವುದಕ್ಕಾದ್ರೂ ಸರ್ವಿಸ್ ಮಾಡಬೇಕಂತಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.